ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏಮಾ ಕಿಚನ್ ವ್ಲಾಗ್ಸ್. ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇರೋ ರೆಸಿಪಿ ನಾನ್ ವೆಜ್, ಅದರಲ್ಲೂ ಚಿಕನ್ ಲಿವರ್ ಇದೆ. ಚಿಕನ್ ಲಿವರ್ ಪೆಪ್ಪರ್ ಡ್ರೈ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಾನು ಅದು ರೆಸಿಪಿ ಮಾಡೋಕ್ಕಿಂತ ಮುಂಚೆ ಚಿಕನ್ ಲಿವರ್ ಬರುತ್ತಲ್ಲ ಹೆಂಗೆ ಕ್ಲೀನ್ ಮಾಡಬೇಕು ಅಂತ ಫಸ್ಟ್ ತೋರಿಸ್ಕೊಡ್ತೀನಿ. ಫಸ್ಟು ನೀರಲ್ಲಿ ಚೆನ್ನಾಗಿ ಎರಡು ಕೈಯಲ್ಲಿ ನೀಟಾಗಿ ಅದದ್ದು ಸಂದಿಯಲ್ಲೆಲ್ಲ ಗಲೀಜೆಲ್ಲ ಕೂತಿರುತ್ತೆ, ಫುಲ್ಲು ನೀಟಾಗಿ ಕ್ಲೀನ್ ಮಾಡಬೇಕು. ಚೆನ್ನಾಗಿ ಕ್ಲೀನ್ ಮಾಡಿದಷ್ಟು ಅದು ಒಳ್ಳೆಯದು. ಫಸ್ಟು ಆಮೇಲೆ ತಪ್ಪಲೆ ಇಕ್ಕಿ ನೀರು ಹಾಕಿ, ನೀರಿಗೆ ಈ ಚಿಕನ್ ಲಿವರ್ನ ಹಾಕಿ ಸುಮಾರು ಒಂದು kg ಇದೆ ಈ ಚಿಕನ್ ಲಿವರ್ನ ಹಾಕಿ ಇದು ಚೆನ್ನಾಗಿ ನೀರಲ್ಲಿ ಬಾಯ್ಲ್ ಆಗಬೇಕು. ಆವಾಗಲೇ ಅದರಲ್ಲಿ ಎಲ್ಲ ಅದು ಕೆಟ್ಟದ್ದು ಸ್ಮೆಲ್ಲೆಲ್ಲ ಏನೂ ಬರಲ್ಲ. ಮನೆಯಲ್ಲಿ ನೀಟಾಗಿ ಮಾಡ್ಕೊಂಡು ತಿನ್ನೋ ಅಂಥದ್ದು. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ, ಸ್ವಲ್ಪ ಉಪ್ಪು ಹಾಕಿ, ಒಂದು ಸ್ಪೂನ್ ಉಪ್ಪು ಹಾಕಿ, ಆನಂತರ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡೋಕ್ಕೆ ಬಿಡಬೇಕು. ಚೆನ್ನಾಗಿ ಬಾಯ್ಲ್ ಆದಮೇಲೆ ಹಿಂಗಿರುತ್ತೆ, ಚೆನ್ನಾಗಿ ಕುದ್ಮೇಲೆ ಅದರಲ್ಲಿ ಗಲೀಜೆಲ್ಲ ಕಾಣಿಸುತ್ತೆ ನಿಮಗೇ. ಚೆನ್ನಾಗಿ ಕುದ್ದಿ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಿ ಅದೆಲ್ಲ ಗಲೀಜೆಲ್ಲ ಈಚೆ ಬರುತ್ತೆ. ಅರಿಶಿನ ಹಾಕಿರ್ತೀವಲ್ಲ, ಏನೇ ಇದರಲ್ಲಿ ದೋಷ ಇದ್ರೂ ಕ್ಲೀನ್ ಆಗುತ್ತೆ. ಅದನ್ನು ತಿರ್ಗಾನು ನಾನು ತೊಗೊಂಡಿದ್ದನ್ನು ಅಗೇನ್ ಇದನ್ನು ನೀರು ಬಿಟ್ಟು ಚೆನ್ನಾಗಿ ಆ ನೀರನ್ನ ಬಸ್ಕೊಂಡು ಚೆನ್ನಾಗಿ ತೊಳಿಬೇಕು. ಅಗೇನ್ ಇನ್ನೊಂದು ಸತಿ ತೊಳಿಬೇಕು. ಎಷ್ಟು ನಾವು ನೀಟಾಗಿ ತೊಳಿತೀವೋ ನಮಗಷ್ಟೇ ಒಳ್ಳೆಯದು. ಮನೆಯಲ್ಲಿ ಇಷ್ಟು ನೀಟಾಗಿ ಕ್ಲೀನಾಗಿ ಮಾಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಹೆಲ್ತ್ಗೂ ಒಳ್ಳೆಯದು. ನೀಟಾಗಿ ಚೆನ್ನಾಗಿ ತೊಳೆದು ಅಗೇನ್ ಇನ್ನೊಂದು ಸತಿ ತೊಳೆದು ಒಂದೊಂದೇ ಹಿಡ್ದು ತೊಳೆದು ಕಟ್ ಮಾಡಿಕೊಂಡು ನೀಟಾಗಿ ಚಿಕ್ಕ ಚಿಕ್ಕ ಪೀಸಾಗಿ ಒಂದು ಲಿವರ್ನ 4 ಭಾಗ ಮಾಡಿಕೊಂಡು, ಲಿವರ್ ಗುನ್ಗಕಾಯಿ ಎರಡೂ ಇದೆ, 4 ಭಾಗ ಮಾಡಿಕೊಂಡು ನೀಟಾಗಿ ಕಟ್ ಮಾಡಿಕೊಂಡು, ಇಷ್ಟು ನೀಟಾಗಿ ಬಂದಿದೆ ನೋಡಿ, ಎಷ್ಟು ನೀಟಾಗಿ ಕಾಣಿಸ್ತಿದೆ ಅದು. ಓಕೆ, ಆಮೇಲೆ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡಿದ್ದು, ಪೆಪ್ಪರ್ ಪೌಡರ್, ಮೆಣಸಿನ್ಕಾಯಿ, ಕರಿಬೇವು ಆ್ಯಂಡ್ ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಆಮೇಲೆ ನೀಟಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿರೋವಂಥ ಲಿವರು ಮತ್ತು ಗುಣಕಾಯಿ. ಇವಾಗ ಇದನ್ನು ಹೆಂಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹೆಂಗೆ ಮಾಡೋದು ಚಿಕನ್ ಫ್ರೈ ಅಂತ ತೋರಿಸ್ಕೊಡ್ತೇನೆ ನೋಡಿ. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ. ಮೊದಲು ಬಾಣಲಿ ಇಟ್ಟು ಎಣ್ಣೆ ಹಾಕಿ, ಸ್ಟವ್ ಹಚ್ಚಿ ಎಣ್ಣೆ ಹಾಕಿ, ಕರಿಬೇವು ಹಾಕಿ, ಆನಂತರ ಬೆಳ್ಳುಳ್ಳಿ ಹಾಕಿ, ಬೆಳ್ಳುಳ್ಳಿನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಚೆನ್ನಾಗಿ ಅದು ಎಣ್ಣೆಲಿ ಗಮ್ ಅನ್ನಬೇಕು. ಅದಾದಮೇಲೆ ಹಸಿಮೆಣಸಿನ್ಕಾಯಿ ಹಾಕಬೇಕು. ನಾನೇ ವಿಡಿಯೋ ಮಾಡೋದು, ನಾನೇ ಕುಕ್ಕಿಂಗ್ ಮಾಡೋದಾದ್ರಿಂದ ಸ್ವಲ್ಪ ಡಿಲೇ ಆಗ್ತದೆ. ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಚಿಟ ಅಂತ ಸೌಂಡ್ ಬರಬೇಕು, ಗಮ್ ಅನ್ನಬೇಕು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ. ಆ ಘಮ ಬಂದಮೇಲೆ ಚೆನ್ನಾಗಿ ಫ್ರೈ ಮಾಡಿ ಚೆನ್ನಾಗಿ ಎಣ್ಣೆಯಲ್ಲಿ ಎಷ್ಟು ನಾವು ಕರಿತೀವೋ ಆವಾಗ ಚೆನ್ನಾಗಿರುತ್ತೆ, ಗಮ್ಮನ್ನತ್ತೆ. ಈರುಳ್ಳಿ ಹಾಕಿ ಅದನ್ನು 1-2-3 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಆ ಈರುಳ್ಳಿ ಎಲ್ಲ ಬೆಂದ ಮೇಲೆ ಪಿಂಕಿಶು ಕಾಣುತ್ತಲ್ಲ, ಪಿಂಕಾಗಿ ಆ ಥರ ಚೆನ್ನಾಗಿ ಫ್ರೈ ಮಾಡಬೇಕು.
ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಈರುಳ್ಳಿ ಬೇಯುತ್ತೆ ಅಂತಾರೆ. ಸೊ ಆದ್ದರಿಂದ ನಾನು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಎಲ್ಲ ಆಗಿದೆ, ಬೆಂದಿದೆ ಈರುಳ್ಳಿ ಚೆನ್ನಾಗಿ ಉಪ್ಪಲ್ಲಿ. ಇದಕ್ಕೆ ಕಟ್ ಮಾಡಿ ಇಕ್ಕಿರೋವಂಥ ಗುಂಡ್ಗೆಕಾಯಿ ಲಿವರು ಹಾಕೋಬೇಕು. ಚೆನ್ನಾಗಿದ್ದನ್ನು ಎಣ್ಣೆ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕಟ್ ಮಾಡಿ ಇಟ್ಕೊಂಡಿರೋವಂಥ ಲಿವರು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಎರಡು ಹೊಂದ್ಕೋಬೇಕು. ಹೊಂದ್ಕೊಂಡ್ಮೇಲೆ 3 ಸ್ಪೂನು ಪೆಪ್ಪರ್ ಪೌಡರ್ ಹಾಕ್ತೀನಿ. 1 ಸ್ಪೂನ್ ಆ್ಯಂಡ್ 2ನೇ ಸ್ಪೂನ್, ಆಮೇಲೆ 3ನೇ ಸ್ಪೂನ್. 3 ಸ್ಪೂನ್ ಬರೀ ಪೆಪ್ಪರ್ ಹಾಕಿ, ಇದು ನಾವೇ ಪೌಡರ್ ಮಾಡ್ಕೊಂಡು ಇಟ್ಕೋಬೇಕು ಪೆಪ್ಪರು. ಚೆನ್ನಾಗಿ ಕಲಿಸ್ತೀನಿ. ಚೆನ್ನಾಗಿ ಕಲಸಿ ಚೆನ್ನಾಗಿದು ಆಯಿತು ಅಂತ ಅರ್ಥ. ಹೊಂದ್ಕೋಬೇಕು ಎರಡೂ. ಮಸಾಲೆ, ಪೆಪ್ಪರು, ಉಪ್ಪು ಹಾಕಿ ಸ್ವಲ್ಪ ಬೇಯಿಸ್ಕೊಂಡಿರ್ತೀವಿ ಬೇರೆ. ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಚೆನ್ನಾಗಿ ಹೊಂದ್ಕೊಳ್ತಾ ಇದೆ. ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಇನ್ನೊಂಚೂರು ರುಚಿಗೆ ಉಪ್ಪು ಹಾಕಿ, ಟೇಸ್ಟ್ ನೋಡಿ ಉಪ್ಪು ಹಾಕಿ ಕಲಿಸ್ಕೊಂಡು ಚೆನ್ನಾಗಿ ಅರ್ಧ ನಿಂಬೆ ಹಿಂಡ್ಕೋಬೇಕು. ಎಂಡಿಂಗಲ್ಲಿ ಇನ್ನೇನೆಲ್ಲ ಹೊಂದ್ಕೊಳ್ತು ಅನ್ನೋವಾಗ ಅರ್ಧ ನಿಂಬೆ ಹಿಂಡ್ಕೊಂಡು ಸ್ವಲ್ಪ ಕೊತ್ತಂಬರಿ ಗಾರ್ನಿಷಿಗೆ ಹಾಕಿ, ಲಾಸ್ಟಲ್ಲಿ 1 ಸ್ಪೂನ್, ಇದು ಎಡಿಟಿಂಗ್ ಸ್ವಲ್ಪ ಮಿಸ್ ಆಗಿದೆ, ಲಾಸ್ಟಲ್ಲಿ ಇನ್ನೊಂದು 1 ಸ್ಪೂನ್ ಪೆಪ್ಪರ್ ಪೌಡರ್ ಹಾಕಿ ಕಲಿಸ್ಬಿಟ್ಟು ಸರ್ವ್ ಮಾಡಿದ್ರೆ ಸೂಪರಾಗಿ ಖಾರವಾಗಿ ಬಿಸಿಯಾಗಿ ಚಳಿಗೆ ಚಿಕನ್ ಪೆಪ್ಪರ್ ಡ್ರೈ ಈ ಥರ ಬರುತ್ತೆ. ಸೂಪರಾಗಿ ಬಂದಿದೆ. ಈಗ ನಾನು ಸರ್ವ್ ಮಾಡೋಕ್ಕೆ ರೆಡಿ ಇದ್ದೀನಿ. ನೀವು ಇದನ್ನು ಟ್ರೈ ಮಾಡಿ. ಪ್ಲೀಸ್ ವಾಚ್ ಮಾಡಿ, ನಂದು ಫುಲ್ಲು ವಿಡಿಯೋ ವಾಚ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು.